ನಟ ಯಶ್ ಬ್ಯಾನರ್ ಹಾಕಿದ್ದಕ್ಕೆ ಎಫ್ಐಆರ್ ಆಗಿದೆ. ರಸ್ತೆಗೆ ಬ್ಯಾನರ್ ಹಾಕಿದ್ದಕ್ಕೆ ಎಫ್ಐಆರ್ ದಾಖಲು ಮಾಡಲಾಗಿದೆ. ಯಶ್ ಮನೆ ಮುಂದೆ ಬ್ಯಾನರ್ ಹಾಕಿಸಲಾಗಿತ್ತು. ಯಶ್ ಇರುವಂಥ ನಿವಾಸ, ಆ ನಿವಾಸದ ಮುಂದೆ ಗಾಲ್ಫ್ ಕ್ಲಬ್ ಇದೆ. ಮನೆ ಮುಂದೆ ಸಾಕಷ್ಟು ಫ್ಲೆಕ್ಸ್ಗಳು, ಬ್ಯಾನರ್ಗಳು ಹಾಕಲಾಗಿದೆ. ಈ ಹಿನ್ನೆಲೆ ಹೈಗ್ರೌಂಡ್ಸ್ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ವೇಣು ಕ್ರಿಯೇಷನ್ಸ್ ವಿರುದ್ಧ ದಾಖಲಾಗಿರುವಂಥ ಪ್ರಕರಣ ಅದು. GBA ಅಧಿಕಾರಿಗಳು ನೀಡಿದ ದೂರಿನ ಅನ್ವಯ ಈ ಪ್ರಕರಣವನ್ನು ದಾಖಲು ಮಾಡಿಕೊಳ್ಳಲಾಗಿದೆ. ನಟ ಯಶ್ ಹೆಸರು ಉಲ್ಲೇಖಿಸಿ FIR ಅನ್ನು ನೀಡಲಾಗಿದೆ. ಅವರ ನಿವಾಸ ಗಾಲ್ಫ್ ಕ್ಲಬ್ನ ಮುಂಭಾಗದಲ್ಲಿರುವಂಥ ಒಂದು ಅಪಾರ್ಟ್ಮೆಂಟ್ನ ನಿವಾಸ ಅದು. ಹೇಳಿ ಕೇಳಿ ಮುಖ್ಯಮಂತ್ರಿಗಳ ನಿವಾಸಕ್ಕೂ ಕೂಡ ಇದು ಸಂಪರ್ಕವನ್ನು ಕಲ್ಪಿಸುತ್ತೆ. ಹೀಗೆ ಅನಧಿಕೃತವಾಗಿ ಬ್ಯಾನರ್ಗಳನ್ನು ಅಳವಡಿಕೆ ಮಾಡುವುದು ಕಾನೂನು ಬಾಹಿರ ಅಂಥೇಳಿ GBA ಅಧಿಕಾರಿಗಳು ಮನಗಂಡಿದ್ದಾರೆ. ಹೀಗಾಗಿ ಅದರ ಪ್ರೊಡಕ್ಷನ್ ಹೌಸ್ ವಿರುದ್ಧ ದೂರನ್ನು ದಾಖಲು ಮಾಡಿದ್ದಾರೆ. ನಟ ಯಶ್ ಹೆಸರು ಕೂಡ ಅಲ್ಲಿ ಉಲ್ಲೇಖ ಮಾಡಿದ್ದಾರೆ ದೂರಿನಲ್ಲಿ. ಬೆಂಗಳೂರಿನಲ್ಲಿ ನಡು ರಸ್ತೆಯಲ್ಲಿಯೇ ಕಾರು ಹೊತ್ತಿ ಉರಿದಿದೆ. ಮಹದೇವಪುರದ ಗರುಡಾಚಾರ್ಯ ಪಾಳ್ಯದಲ್ಲಿ ನಡೆದಿರುವಂಥ ಘಟನೆ ಇದು. ಮೊದಲು ಕಾರಿನ ಮುಂಭಾಗದಲ್ಲಿ ಬೆಂಕಿ ಕಾಣಿಸಿಕೊಂಡಿತ್ತು. ಕಾರ್ ನಿಲ್ಲಿಸಿ ಪರಿಶೀಲಿಸಿದಾಗ ಆ ಕಾರೇ ಹೊತ್ತಿ ಉರಿದಿದೆ. ಲೋಕೇಶ್ ಎಂಬುವರಿಗೆ ಸೇರಿದಂಥ ಕಾರದು. ಸ್ವಿಫ್ಟ್ ಡಿಸೈರ್ ಕಾರು. ಅದೃಷ್ಟವಶಾತ್ ಘಟನೆಯಲ್ಲಿ ಯಾವುದೇ ರೀತಿಯ ಅಪಾಯ ಅಂದರೆ ಪ್ರಾಣಾಪಾಯ ಆಗಲಿ ಅಥವಾ ಗಾಯ ಆಗಲಿ ಆ ರೀತಿಯ ಯಾವುದೇ ಹಾನಿಯಾಗಿಲ್ಲ ಅನ್ನೋದು ಸಮಾಧಾನ. ಘಟನೆಯ ಬಗ್ಗೆ ಮಹದೇವಪುರ ಸಂಚಾರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬೆಂಕಿ ನಂದಿಸಿದ್ದಾರೆ ಅಗ್ನಿಶಾಮಕ ದಳದ ಸಿಬ್ಬಂದಿ.